ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿರುವ ಬಳೇಕಹಳ್ಳಿಯಲ್ಲಿ ನೂತನ ಶಿವ ದೇವಾಲಯ ಪ್ರತಿಷ್ಠಾಪನೆಗೊಂಡಿದೆ. ಅಯ್ಯಪ್ಪ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶಿವ ದೇವಸ್ಥಾನದ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನಡೆಯಿತು. ನಾವೇನು ಬೇಡಿಕೊಂಡ್ರೂ ಆಗ್ತದಂತ ನಮ್ಮ ಇಚ್ಛೆ. ಬೆಂಗಳೂರಿನ ಬಿಳೇಕಳ್ಳಿ ವಿಜಯ ಬ್ಯಾಂಕ್ ಲೇಔಟ್ಗೆ ಹೊಸ ಕಳೆ ಬಂದಿದೆ. ಇದಕ್ಕೆ ಕಾರಣ ಶಿವಾಲಯ ದೇಗುಲ. ಮುಲ್ಕಿ ಸುಂದರ ರಾಮಶೆಟ್ಟಿ ನಗರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಟ್ರಸ್ಟ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶಿವಾಲಯದ ಪ್ರತಿಷ್ಠಾಪನೆ ನೆರವೇರಿತು. ಶಬರಿಮಲೆ ಸನ್ನಿಧಾನದ ತಂತ್ರಿಗಳಾದ ತಂತ್ರಿ ಬ್ರಹ್ಮಶ್ರೀ ತಾಗ್ನಾಮೋನ್ ಮಠಂ ಕಂದಕಾರು ರಾಜಿವಾರು ನೇತೃತ್ವದಲ್ಲಿ ಈ ಕೈಂಕರ್ಯ ನೆರವೇರಿಸಲಾಯಿತು. 1997ರಲ್ಲಿ ಸ್ಥಾಪನೆಯಾಗಿ 28 ವರ್ಷ ಪೂರೈಸಿರುವ ಅಯ್ಯಪ್ಪ ಸ್ವಾಮಿ ದೇಗುಲದ ಆವರಣದಲ್ಲಿ ಶಿವನ ದೇವಾಲಯಕ್ಕೆ ಭಕ್ತರು ಬೇಡಿಕೆ ಇಟ್ಟಿದ್ರು. ಅಯ್ಯಪ್ಪ ಇಲ್ಲಿ ಮುಖ್ಯ ದೇವರಾದರೆ ಪರಿವಾರ ದೇವರಾದ ವಿನಾಯಕ, ಸುಬ್ರಹ್ಮಣ್ಯ, ಹನುಮಾನ್, ಶ್ರೀದೇವಿ, ನವಗ್ರಹ, ನಾಗ ದೇವತೆಗಳಿವೆ. ಭಕ್ತರ ಕೋರಿಕೆಯಂತೆ ಶಿವನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು. ಬಹುಜನರ ಅಪೇಕ್ಷೆ ಮೇರೆಗೆ ನಾವು ಶಿವಗುಡಿ ಸ್ಥಾಪನೆ ಮಾಡಬೇಕಂತ ಒಂದು ಕಳೆದ 2024ರ ಶಿವರಾತ್ರಿ ದಿವಸ ಸಂಕಲ್ಪ ಮಾಡಿಕೊಂಡೆವು. ಅದು ಮಾಡಿಕೊಂಡು ಶುರು ಮಾಡಿದೆವು ಈ ಕೆಲಸಕ್ಕೆ. ಇವತ್ತು ಪೂರ್ಣ ಪ್ರತಿಷ್ಠಾಪನಾ ಶಬರಿಮಲೆ ತಂತ್ರಿಯವರು ಸೂಚನೆ ಮೇಲೆಗೆ ನಾಗಸ್ಥಳವನ್ನು ಅದರ ಸ್ಥಳ ಬದಲಾವಣೆ ಮಾಡಿದೆವು. ಕಳೆದ 2 ದಿನಗಳಿಂದ ಆರಂಭಗೊಂಡಿದ್ದ ಪ್ರತಿಷ್ಠಾಪನಾ ಪೂಜಾ ಹಾಗೂ ನಾಗರ ಪುನರ್ ಪ್ರತಿಷ್ಠಾಪನಾ ವಿಧಿವಿಧಾನ ಪೂರ್ಣಗೊಂಡಿದೆ. ನೂತನ ದೇವಾಲಯದ ಪ್ರತಿಷ್ಠಾಪನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಸಾರಥಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದ್ರು. ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇನ್ನೆರಡು ದಿನ ಶಿವನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇರೋದಿಲ್ಲ. 2 ದಿನ ಶಿವ ದೇವಸ್ಥಾನ ಬಂದ್ ಮಾಡಲಾಗಿದೆ. ನಾವು ಇಲ್ಲಿ 10 ವರ್ಷದಿಂದ ಬರ್ತಾ ಇದ್ದೇವೆ. ನಾವೇನು ಬೇಡಿಕೊಂಡ್ರೂ ಆಗ್ತದಂತ ನಮ್ಮ ಇಚ್ಛೆ. ಅಲ್ಲದೆ ಇವಾಗ ಹೊಸತಾಗಿ ನಮ್ಮ ಶಿವನ ಗುಡಿ ಪ್ರತಿಷ್ಠಾಪನೆ ಆಗಿದೆ. ಅದರ ಪುನರ್ ಪ್ರತಿಷ್ಠಾಪನೆ ನಾಗನದ್ದಾಗಿದೆ. ತುಂಬ ಚೇಂಜಸ್. ಇವತ್ತಿದ್ದು ಪೂಜೆ ನೋಡಿದರೆ ಯಾರಿಗೂ ಖುಷಿ ಅಂಥ ಪೂಜೆನೇ ನೋಡಲಿಲ್ಲ. ಆ ಥರ ಇತ್ತು. ಆ ಥರ ಶಿವನ ಮಹಿಮೆ ಇದೆ ಇಲ್ಲಿ ನಮ್ಮ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನಕ್ಕೆ ಒಳ್ಳೆ ಕಳೆ ಕೂಡ ಇದೆ. ಶಬರಿಮಲೆಯಲ್ಲಿ ನಡೆಯುವ ಎಲ್ಲಾ ಕೈಂಕರ್ಯಗಳು ಇಲ್ಲಿಯೂ ನಡೆಯುತ್ತೆ. ಫೆಬ್ರವರಿ 9ರಿಂದ 5 ದಿನ ವಾರ್ಷಿಕ ಉತ್ಸವ, ಜುಲೈ 12ರಂದು ಪ್ರತಿಷ್ಠಾಪನಾ ದಿನ, ನಾಗರ ಪಂಚಮಿ, ಗಣೇಶ ಚತುರ್ಥಿ, ನವರಾತ್ರಿಯಲ್ಲಿ ಚಂಡಿಕಾಯಾಗ, ಬಳಿಕ ಡಿಸೆಂಬರ್ 25, 26 ಮಂಡಲ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತವೆ. ನಿತ್ಯ ಬೆಳಗ್ಗೆ 5ರಿಂದಲೇ ಪೂಜೆ ಶುರುವಾಗಲಿದ್ದು ವಿಶೇಷ ಕಾರ್ಯಕ್ರಮಗಳಲ್ಲಿ ಅನ್ನದಾನ ಕೂಡ ನಡೆಸಲಾಗುತ್ತೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.